ಕಾವೇರಿ ನೀರಿನ ವಿಚಾರವಾಗಿ ಭಾರೀ ಸಮಸ್ಯೆಯಾಗಿದೆ. ಇವತ್ತಿನ ಪ್ರಾಧಿಕಾರದ ಮೀಟಿಂಗ್ನಲ್ಲಿ ಏನು ಆದೇಶ ಬರುತ್ತೆ ಎನ್ನುವಂತ ಕುತೂಹಲ ಇದೆ. ಈ ನಡುವೆ ಆಗಸ್ಟ್ 2ರಂದು ಸರ್ವಪಕ್ಷ ಸಭೆ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸರ್ವಪಕ್ಷ ಸಭೆಯಲ್ಲಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿಯ ಶಾಸಕರು, ಜೆಡಿಎಸ್ ಶಾಸಕರಿಗೂ ಸಭೆಗೆ ಆಹ್ವಾನಿಸಿದ್ದಾರೆ ಸಿಎಂ. ಭಾನುವಾರ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಈ ಸಭೆ ಆಯೋಜನೆಯಾಗಿದೆ. ಆಗಸ್ಟ್ 2ರಂದು. ಆಗಸ್ಟ್ 3ಕ್ಕೆ ತಮಿಳುನಾಡು ಸಿಎಂ ಜೊತೆ ಸಭೆ ಇದೆ. ಹೀಗಾಗಿ ವಿಜಯ್ ಜೊತೆಗಿನ ಸಭೆಗೂ ಮುನ್ನ ಸರ್ವಪಕ್ಷ ಸಭೆ. ಯಾವೆಲ್ಲ ವಿಚಾರಗಳ ಕುರಿತಂತೆ ಚರ್ಚೆಯಾಗಬೇಕು ವಿಜಯ್ ಜೊತೆ, ಹಾಗೇನೆ ನಿಲುವೇನಿರಬೇಕು, ಇದರಲ್ಲಿ ಪ್ರತಿಪಕ್ಷಗಳಿಗೆ ಏನು ನಿಲುವಿದೆ, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ಸಲಹೆಗಳನ್ನು ಕೂಡ ಪಡೆಯೋದಕ್ಕಾಗಿ ಸಭೆಯನ್ನು ಕರೆದಿದ್ದಾರೆ ಸಿಎಂ. ಒಂದು ಕಡೆ ಇವತ್ತು ಪ್ರಾಧಿಕಾರದಿಂದ ಏನು ಆದೇಶ, ಏನು ಸೂಚನೆ ಬರುತ್ತೆ ಎನ್ನುವಂತಹ ಕುತೂಹಲ. ಈ ಮಧ್ಯೆ ರಾಜ್ಯ ನಾಯಕರುಗಳು ಮಾತನಾಡಿದ್ದಾರೆ. ನಮಗೆ ಕುಡಿಯೋ ನೀರಿನ ಕೊರತೆ ಇದೆ, ತಮಿಳುನಾಡಿಗೆ ನೀರಿನ ಸಂಗ್ರಹ ನಮಗಿಂತ ಜಾಸ್ತಿ ಇದೆ. ಇವತ್ತಿನ ಸಭೆಯಲ್ಲಿ ಅಂದ್ರೆ ಪ್ರಾಧಿಕಾರದ ಸಭೆ ಏನಿದೆ ಅಲ್ಲಿ ನಮಗೆ ನ್ಯಾಯ ಸಿಗೋ ನಂಬಿಕೆ ಇದೆ ಅಂತ ಮಾಜಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಸಿಡಬ್ಲ್ಯೂಎಂಎ ಮುಂದೆ ನಮ್ಮ ಸರ್ಕಾರ ಅಪೀಲ್ ಹೋಗಿದೆ. ವಾಸ್ತವ ನೀರಿನ ಅಂಶ ಎಷ್ಟು, ಕುಡಿಯೋ ನೀರಿನ ಬೇಡಿಕೆ ಎಷ್ಟು, ಎಲ್ಲಾ ಅಂಶಗಳನ್ನು ಸಿಎಂ ಕಾನೂನು ತಜ್ಞರ ಗಮನಕ್ಕೆ ತಂದಿದ್ದಾರೆ. ಇವತ್ತಿನ ಸಭೆಯಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಎನ್ನುವ ನಂಬಿಕೆ, ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಚಲುವರಾಯಸ್ವಾಮಿ. ಸುಪ್ರೀಂ ಕೋರ್ಟು ಮತ್ತು ಪ್ರಾಧಿಕಾರ ಕೊಟ್ಟಾಗ ಅಲ್ಪ ಸ್ವಲ್ಪ ನಾವು ನೀರು ಬಿಟ್ಟು ಈ ಜನರ ಸಮಸ್ಯೆನ ಎದುರಿಸಿದ್ದೀವಿ. ಆದರೆ ಈ ಬಾರಿ ನಮಗೆ ಬೆಳೆಗಳಿಗಾಗಿದ್ದರೆ ಏನೋ ಒಂದು ರೀತಿ ಒಂದು ಬೆಳೆ ಹೋಗ್ತಿತ್ತು, ಒಂದು ಬೆಳೆ ಬರ್ತಿತ್ತು, ಕಡಿಮೆ ಆಗ್ತಿತ್ತು ಅಂತ. ಈಗ ಬೆಳೆಗಳಿಗಿಂತ ಕುಡಿಯೋ ನೀರಿನ ಸಮಸ್ಯೆನೇ ಜಾಸ್ತಿ ಆಗ್ತಾ ಇರೋದ್ರಿಂದ ಬಹುಶಃ ನಾವು ಈ ಸಲ ಕುಡಿಯೋಕ್ಕೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಈಗಾಗಲೇ ಡಿಪೆಂಡ್ ಮಾಡ್ತಾ ಇದ್ದೀವಿ. ಇದೆಲ್ಲರ ಜೊತೆಗೆ ಭಾನುವಾರ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಮೀಟಿಂಗ್ ಕರೀಲಿಕ್ಕೆ ಡೈರೆಕ್ಷನ್ನ ಕೊಡ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಬಂದಿದೆ. ಇನ್ನೂ ನಿಖರವಾಗಿ ನಾನು ಮುಖ್ಯಮಂತ್ರಿಯರ ಪ್ರೈವೇಟ್ ಸೆಕ್ರೆಟರಿಗೆ ಮಾತಾಡಿದೆ, ಅವ್ರ ಫೋನ್ ಕನೆಕ್ಟ್ ಆಗಲಿಲ್ಲ. ಬಟ್ ನನಗೆ ಬೇರೆ ವಿಚಾರಗಳಿಂದ ಡೆಲ್ಲಿಯಿಂದ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ, ಆಲ್ ಪಾರ್ಟಿ ಮೀಟಿಂಗ್ ಮಾಡಬೇಕು ಅಂತ. ಬಹುಶಃ ಇವತ್ತು ಡಿಸೈಡ್ ಮಾಡ್ತಾರೆ, ಸಾಯಂಕಾಲದೊಳಗಡೆ ಆಲ್ ಪಾರ್ಟಿ ಮೀಟಿಂಗ್ ಕರೀಲಿಕ್ಕೆ ಡಿಸೈಡ್ ಮಾಡ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಸಚಿವ ಕೃಷ್ಣ ಬೈರೇಗೌಡ ಕೂಡ ಮಾತನಾಡಿದ್ದಾರೆ. ಕುಡಿಯುವ ನೀರಿನ ವಿಚಾರ ನಮ್ಮ ಮೊದಲ ಆದ್ಯತೆ ಆಗಿರುತ್ತೆ. ಕಾವೇರಿ ಕೊಳ್ಳದಲ್ಲಿ ಮಳೆಯಾಗೋ ಸಾಧ್ಯತೆ ಇದೆ. ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕಾಗಿದೆ. ಈಗಾಗಲೇ ಸಿಎಂ ಜೊತೆಗೆ ಚರ್ಚೆ ಮಾಡಲಾಗಿದೆ. ಸರ್ಕಾರ ಕುಡಿಯುವ ನೀರಿಗೆ ಆದ್ಯತೆ ಅಂತಲೇ ಹೇಳಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ನಾವು ಮೊನ್ನೆ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಕೂಡ ಅವರು ಗಮನಕ್ಕೆ ತಂದಿದ್ದೇವೆ. ಬೆಂಗಳೂರು ನೀರು, ಕುಡಿಯೋ ನೀರಿನ ಸುರಕ್ಷತೆಗೆ ಎಲ್ಲ ಸಹಕಾರವನ್ನು ಅವರಿಂದ ನಾವು ಕೇಳಿದ್ದೇವೆ. ಈಗ ಕಾವೇರಿ ಕ್ಯಾಚ್ಮೆಂಟಲ್ಲಿ ಸ್ವಲ್ಪ ಮಳೆ ಆಗುತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಹಾಗೂ ಎಲ್ಲ ಕೋರ್ಟ್ ನಿರ್ದೇಶನಗಳು ಕೂಡ ಕುಡಿಯುವ ನೀರಿಗೆ ಆದ್ಯತೆ ಕೊಡಲೇಬೇಕು ಅನ್ನುವಂಥದ್ದು ಮೊದಲಿನಿಂದಲೂ ಕೂಡ ಇರುವಂಥದ್ದು. ಹಾಗಾಗಿ ಕುಡಿಯುವ ನೀರಿನ ಅವಶ್ಯಕತೆ ಅದು ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಮೈಸೂರಾಗಲಿ, ಮಂಡ್ಯ ಆಗಲಿ, ಹಾಸನ ಆಗಲಿ, ಅಥವಾ ರಾಮನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಲಿ, ಎಲ್ಲೇ ಆಗಲಿ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರದಲ್ಲೂ ಕೂಡ ಕುಡಿಯೋ ನೀರಿಗೆ ಆದ್ಯತೆ ಅಂತ ತೀರ್ಮಾನ ಆಗಿದೆ. ಹಾಗಾಗಿ ಇದನ್ನು ನಾವು ಭಾಳ ಸೂಕ್ಷ್ಮವಾಗಿ ನಿಗಾ ಇಟ್ಟು ಗಮನಿಸ್ತಾ ಇದ್ದೇವೆ. ಕುಡಿಯೋ ನೀರಿನ ಭದ್ರತೆಯನ್ನು ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲ, ನಾವು ಮೊನ್ನೆ ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಕೂಡ ಅವರು ಗಮನಕ್ಕೆ ತಂದಿದ್ದೇವೆ. ಬೆಂಗಳೂರು ನೀರು, ಕುಡಿಯೋ ನೀರಿನ ಸುರಕ್ಷತೆಗೆ ಎಲ್ಲ ಸಹಕಾರವನ್ನು ಅವರಿಂದ ನಾವು ಕೇಳಿದ್ದೇವೆ. ಈಗ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಕರು. ಆದರೆ ಏನಾಗುತ್ತೆ ಪ್ರಾಧಿಕಾರದಲ್ಲಿ ಅನ್ನುವಂಥದ್ದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ವ್ಯತಿರಿಕ್ತವಾಗಿ ಏನಾದರೂ ಬಂದರೆ ಆಗ ಇನ್ನಷ್ಟು ಆಕ್ರೋಶ ಹೆಚ್ಚಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದರೆ ಈಗಾಗಲೇ ತಮಿಳುನಾಡಿಗೆ ನೀರು ಹರಿಸುವಂತಿಲ್ಲ ಅಂತ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ರಸ್ತೆಗಿಳಿದು, ಖಾಲಿ ಕೊಡ ಹಿಡಿದು, ಹೆದ್ದಾರಿ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಹಳೆ ಮೈಸೂರು ಭಾಗದಲ್ಲಷ್ಟೇ ಅಲ್ಲ, ರಾಜ್ಯದ ವಿವಿಧ ಕಡೆಗಳಲ್ಲಿ ಪ್ರತಿಭಟನೆ ಕಂಡುಬಂತು. ಹುಬ್ಬಳ್ಳಿಯಲ್ಲಿ, ಕಾರವಾರದಲ್ಲೂ ಕೂಡ ಪ್ರತಿಭಟನೆಯಾಗಿದೆ. ಜೊತೆಗೆ ಸಿಡಬ್ಲ್ಯೂಆರ್ಸಿ ಕೊಟ್ಟಂತಹ ಆದೇಶದ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ. ಆದರೆ ಸಮಿತಿ ಕೊಟ್ಟಂತಹ ಆದೇಶವನ್ನು ಪ್ರಾಧಿಕಾರ ಮೇಲೆತ್ತಿಡದೇ ಇದ್ರೆ
ರಾಜ್ಯದ ಪರವಾಗಿ ಏನಾದರೂ ಆದೇಶ ಬಂದರೆ ಆಗ ಒಂದಿಷ್ಟು ನಿರಾಳತೆ. ಯಾಕಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗ್ತಾ ಇಲ್ಲ, ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಮಳೆಯಾಗಿಲ್ಲ.